ಲೈಕ್ ಅಂದರೆ ಒಳ್ಳೆ ಕಾಸೇನೇ, ಬಟ್ ಜಾಸ್ತಿ ಮಾಡಿದ್ರೆ ಲೈಕ್ ಅವರಿಗೆ ಎಫೆಕ್ಟ್ ಆಗತ್ತೆ ಅಂತ. ಹಾಗಂತ ಎಷ್ಟೊಂದು ಜನ ಇವಾಗ ಅಲ್ಲಿ ತಗೊಳಕ್ ಬರ್ತಾರೆ, ಅಲ್ಲೇ ಗಾಡಿ ಪಾರ್ಕ್ ಮಾಡ್ತಾರೆ. ಹೌದು ಲೈಕ್ ಐ ಮೀನ್ ಅವರಿಗೆ ಅಂತಾರೆ ಸ್ವಲ್ಪ ಸ್ಪೆಸಿಫೈಡ್ ಏರಿಯಾ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರನ್ನೂ ಲೈಕ್ ಓಡಿಸೋದು ಸ್ವಲ್ಪ ಹಾಗಂತ ನಮ್ಮ ಮೇಲೆ ಅಂದರೆ ನಾವೆಲ್ಲ ಅಂದರೆ ಇಟ್ ಈಸ್ ಅ ಗುಡ್ ಥಿಂಗ್. ಯಾಕಂದರೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಲೈಕ್ ಅಂದರೆ ಅವರು ಇಲ್ಲಿಗಲ್ ಆಗಿ ಬಂದು ತೊಗೊಂಡಿರ್ತಾರೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಅದು ಇದಕ್ಕೆ ಇಟ್ ಈಸ್ ಅ ಗುಡ್ ಥಿಂಗ್ ಐ ಫೀಲ್. ಈಗ ಅಲ್ಲೇ ಪರ್ಚೇಸ್ ಮಾಡ್ತಾರೆ. ಈಗ ಅವ್ರು ಸ್ವಲ್ಪ ಜಾಗ ಕೊಟ್ಟರೆ ಫುಲ್ಲು ಜಾರಿನ ಅವ್ರು ಆವರಿಸ್ಕೊಂಡ್ಬಿಡ್ತಾರೆ. ಹೌದು ಈಗ ನಾವು ಈಗ ಇಲ್ಲೇ ಗಾಂಧಿ ಬಜಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ, ಲೈನ್ ಹಾಕೊಡ್ತಾ ಇದ್ದಾರೆ. ಆ ಲೈನ್ ಹಾಕೊಟ್ಟಾಗ ಅದೇ ಜಾಗದಲ್ಲಿ ಇದು ವ್ಯಾಪಾರ ಮಾಡಬೇಕಾಗಿತ್ತು. ಅದು ಬಿಟ್ಟು ಅವ್ರು ಮುಂದೆ ಬಂದಾಗ ನಾವೆಲ್ಲ ಎಲ್ಲಿ ಓಡಾಡೋದು? ಅದೇ ಅದಕ್ಕೆ ಇಟ್ ಈಸ್ ಅ ಗುಡ್ ಕಾಸ್ ಅಂತ ಅನ್ಸುತ್ತೆ. ಇನ್ನು ಯಾವ ಥರ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು? ಮೇ ಬಿ ಲೈಕ್ ಎಷ್ಟೊಂದು ಬಿಲ್ ಬೋರ್ಡ್ಸ್ ಎಲ್ಲ ಜಾಸ್ತಿ ಕಾಣಿಸ್ತಾ ಇರೋ ಥರ ಲೈಕ್ ಅಂದರೆ ಮಿನಿಮಲ್ ಆಗಿರಲಿ. ಜಾಸ್ತಿ ಆದರೆ ಲೈಕ್ ಸ್ವಲ್ಪ ಜಾತ್ರೆ ಕಾಣಿಸುತ್ತೆ ಅಷ್ಟೇ. ಈಗ ಕೃಷ್ಣ ಬೈರೇಗೌಡ ಸರಿ ಇವಾಗ ಇಷ್ಟು ದೊಡ್ಡ ಮಟ್ಟದ ತೆರವು ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಹೇಗಿದೆ? ಸಪೋರ್ಟ್ ಮಾಡ್ತೀರಾ? ಇನ್ಯಾವ ಥರ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು? ಅದು ಬಿಟ್ಬಿಟ್ಟು ಬೇರೆ ಥರದಲ್ಲಿ ಅದೇ ರೋಡ್ ಸೈಡ್ ಪಾಟೋಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕವರ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಲೈಕ್ ಅಂದರೆ ಎಷ್ಟೊಂದು ಮೇನ್ ರೋಡಲ್ಲಿ ಹಾಗೆ ಹಳ್ಳಗಳು ಹಾಗೆ ಇರುತ್ತೆ. ಮಳೆ ಬಂದಾಗ ನಾನೇ ಗಾಡಿ ಓಡಿಸ್ಬೇಕಾದ್ರೆ ಎಷ್ಟೊಂದು ಸತಿ ಅದ್ರ ಮೇಲೆ ಹೋದಾಗ ಗೊತ್ತೇ ಆಗೋದಿಲ್ಲ ನಮಗೆ, ಅಲ್ಲಿ ಸ್ಟಕ್ ಆಗಿ ಹೋಗ್ತೀವಿ. ಲೈಕ್ ಅದೆಲ್ಲ ನೋಡಿ ಫಿಲ್ ಮಾಡಿಸಿದ್ರೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಲೈಕ್ ಒಳಗಡೆ ಮಾಡೋಕ್ಕಾಗದಿದ್ರು ಮೇನ್ ರೋಡ್ ಮೇಲೆ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ. ಏನು ಹೇಳ್ತೀರಪ್ಪ ಸರ್ಗೆ? ಪ್ಲೀಸ್ ಪಾಟೋಲ್ಸ್ ಎಲ್ಲ ಫಿಕ್ಸ್ ಮಾಡಿ ಸರ್. ಅದಕ್ಕೆ ಒಳ್ಳೆ ಸೈಡು ಇದೆ, ಒಂದು ನೆಗೆಟಿವ್ ಎಫೆಕ್ಟ್ಸು ಇದೆ. ಒಳ್ಳೇದೇನೆಂದರೆ ಫುಟ್ಪಾತಲ್ಲಿ ಇವಾಗ ನಾವು ಫ್ರೀಯಾಗಿ ಓಡಾಡ್ಬೋದು. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾದಲ್ಲಿ ನಾವು ಏನು ನೋಡೋದಿದ್ರೆ ಫುಟ್ಪಾತ್ ಇದ್ರೂ ರೋಡ್ ಮೇಲೆ ನಡೀತಾರೆ. ಅದರಿಂದ ತುಂಬ ಆಕ್ಸಿಡೆಂಟ್ಸ್ ಆಗಿದೆ. ಅದರಿಂದನೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದ್ರು ಫುಟ್ಪಾತನ್ನ ಕ್ಲೀನಿಂಗ್ ಮಾಡೋದಕ್ಕೆ. ಆದರೆ ಇವರು ವ್ಯಾಪಾರಿಗಳಿಗೂ ಲಾಸ್ ಆಗ್ತಾಯಿದೆ. ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮಾರೋರಿಗೆ, ಫ್ಲವರ್ಸ್ ಮಾರೋರಿಗೆ ಅವ್ರಿಗೂ ಲಾಸ್ ಆಗ್ತಾಯಿದೆ. ಅಲ್ಲಪ್ಪ, ಈಗ ವಯಸ್ಸಾದ್ರು, ಇವಾಗ ನೀವೇನೋ ಟೀನೇಜರು ಓಡಾಡ್ತೀರಾ, ಯುವಕರು, ಅವ್ರ ಪಾಪ ವಯಸ್ಸಾದ್ರು ಅವ್ರಿಗಂತಾನೆ ಜಾಗ ಅಂತ ಕೊಟ್ಟಿರ್ತಾರೆ. ನೀವೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತೀರಾ. ಅವ್ರ ಹತ್ರ ಓಡಾಡಕ್ಕಾಗಲ್ಲ ರೋಡಲ್ಲಿ. ಹೌದು ಅಲ್ವಾ? ಅವ್ರಿಗೆ ಈ ತರ ಆವರಿಸ್ಕೊಂಡಾಗ ಅವ್ರು ಎಲ್ಲಿ ಓಡಾಡ್ಬೇಕು? ಅದು ನಿಜ. ಅದಕ್ಕೆ ಇದು ಲಾ ಇಂಪ್ಲಿಮೆಂಟ್ ಆಗಿದ್ದು. ಆದರೆ ಅವ್ರಿಗೂ ಒಂದು ಸ್ಪೆಸಿಫಿಕ್ ಮಾರಾಟ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ಕೊಟ್ಟರೆ, ಯಾಕಂದರೆ ಸ್ಟ್ರೀಟ್ ಶಾಪಿಂಗ್ ತುಂಬ ದೊಡ್ಡ ಕಲ್ಚರ್ ಆಗಿದೆ ಇಂಡಿಯಾದಲ್ಲಿ. ಅದನ್ನು ತೆಗೆಯೋದು ತಪ್ಪಾಗುತ್ತೆ. ಅವ್ರಿಗೆ ಒಂದು ಸ್ಪೆಸಿಫಿಕ್ ಜಾಗ ಕೊಟ್ಟಿದ್ರೆ ಅದು ಸರಿ ಆಗ್ಬೋದು. ಬೇಕಾ ನಮಗೆ ಫುಟ್ಪಾತ್ ವ್ಯಾಪಾರ ಬೇಕಾ ನಮಗೆ? ಫುಟ್ಪಾತ್ ಸ್ಟ್ರೀಟ್ ಶಾಪಿಂಗ್ ಒಂದು ಕಲ್ಚರ್ ಆಗಿದೆ ಇಂಡಿಯಾದಲ್ಲಿ. ಅದು ಇಂಪಾರ್ಟೆಂಟ್ ಅದನ್ನು ಸಸ್ಟೈನ್ ಮಾಡೋದಕ್ಕೆ. ಆದರೆ ಅದೇ ಅವ್ರಿಗೆ ಇನ್ನೂ ರೂಲ್ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಅಷ್ಟೇ. ಈಗ ಬೇರೆ ಕಡೆ ಎಲ್ಲ ನೋಡ್ಕೊಂಡು ನಾವು ಕಂಪೇರ್ ಮಾಡ್ಕೋತೀವಿ ನಮ್ಮ ದೇಶನ. ಇಂಡಿಯಾ ನಮ್ದು ಆ ಥರ ಆಗ್ಬೇಕು, ಈ ಥರ ಆಗ್ಬೇಕು. ಈಗ ಇದನ್ನೆಲ್ಲ ತಕ್ಕೊಂಡು ಬಂದರೆ ಈಗ ಇವರು ಅಂದ್ರೆ ಈ ಥರ ಸ್ಟ್ರಿಕ್ಟ್ ಆರ್ಡರ್ ಮಾಡಿಕೊಂಡು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಏನು ಪಾಲಿಸ್ತಾ ಇದ್ದಾರೋ ಅದೇ ಥರ ಎಲ್ಲರೂ ಈ ಥರ ಕೈ ಜೋಡಿಸ್ಕೊಂಡು ಮಾಡ್ಕೊಂಡು ಬಂದರೆ ಬೆಂಗಳೂರು ಆ ಥರ ಆಗುತ್ತಾ? ಆಗಲ್ಲ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಹೇಗಿದೆ? ನೀವೆಲ್ಲ ಏನು ಮಾಡಬೇಕು? ಫುಟ್ಪಾತ್ನ ಯೂಸ್ ಮಾಡಬೇಕು. ಮತ್ತು ಅದೇ ಆ ಥರ ಇಲ್ಲಿಗಲ್ ಆಗಿ ಎಂಕ್ರೋಚ್ ಮಾಡಬಾರ್ದು. ಜನರಿಗೆ ನಡೆಯೋಕ್ಕೆ ಜಾಗ ಇರಬೇಕು, ಫ್ರೀಯಾಗಿ ನಡೆಯೋಕ್ಕೆ ಜಾಗ ಇರಬೇಕು. ಹಾಗೆ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೂ ಸ್ಪೇಸ್ ಇರಬೇಕು ಅಂತ. ಅಂದರೆ ಫುಟ್ಪಾತ್ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಮಾಡೋದಕ್ಕಂತಾನೆ ಒಂದು ಪ್ಲೇಸ್ ಅಂತ ಕೊಡಬೇಕು. ಹೌದು. ಅವ್ರಿಗಂತ ಕೊಟ್ಬಿಟ್ಟು ಅಲ್ಲಿ ಮಾಡಬೇಕು. ಬಟ್ ಅವರೆಲ್ಲ ಅಲ್ಲಿ ಒಪ್ಕೋತಿಲ್ಲ. ಫುಟ್ಪಾತ್ ಅಲ್ಲದೆ ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ವ್ಯಾಪಾರ ಚೆನ್ನಾಗುತ್ತೆ. ಹೌದು. ಮತ್ತೆ ನಾವುಗಳು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಸಾರ್ವಜನಿಕರು ಬೇಗ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ. ಅಲ್ಲೇ ಕಮ್ಮಿಗೆ ಒಂದು 10 ರೂಪಾಯಿ ಕಮ್ಮಿ ಸಿಗುತ್ತೆ. ಹೌದು. ನಮ್ದು ತಪ್ಪಿದೆ ಅಲ್ವಾ? ಇದು ತಪ್ಪ. ಅದು ಹ್ಯೂಮನ್ ನೇಚರ್ ಅಲ್ವಾ. ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅಲ್ಲೇ ಹೋಗ್ತಾರೆ. ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಂದ್ರೆ ಅಂಗಡಿಗೂ ಮತ್ತೆ ಫುಟ್ಪಾತ್ಗೂ ಏನು? ತುಂಬ ಕಮ್ಮಿಗೆ ಸಿಗುತ್ತೆ. ಕ್ವಾಲಿಟಿ ಅಂದರೆ ಮಾಸ್ ಪ್ರೊಡಕ್ಷನ್ ಇದ್ರು ಬಟ್ಟೆಗಳ ಬಗ್ಗೆ ಮಾತಾಡೋದಿದ್ರೆ ತುಂಬ ಕಮ್ಮಿ ರೇಟ್ಗೆ ಸಿಗುತ್ತೆ. ಇಲ್ಲಿ ಜಯನಗರ ಅಥವಾ ಗಾಂಧಿ ಬಜಾರಲ್ಲೇ ಕಮ್ಮಿ ರೇಟ್ಗೆ ಸಿಗುತ್ತೆ ಬೇರೆ ಅಂಗಡಿಗಳಿಗಿಂತ. ಈ ಕೆಲವೊಂದು ಫುಡ್ ಐಟಮ್ಸ್ ಇರ್ಬೋದು, ನಾವು ಜಾಸ್ತಿ ಹೋಟೆಲ್ಗೆ ಹೋಗೋಕ್ಕಿಂತ ನಾವು ಆಚೆ ಕಡೆ ಈ ಫುಟ್ಪಾತಲ್ಲಿ ಅದೇ ಹೇಳ್ತೇವೆ. ಸ್ಟ್ರೀಟ್ ಫುಡ್ ತುಂಬ ಕಾಮನ್ ಆಗಿದೆ ಇಂಡಿಯಾದಲ್ಲಿ. ಅದನ್ನು ಕಂಪ್ಲೀಟಾಗಿ ತೆಗಿಯೋಕ್ಕೂ ಆಗಲ್ಲ.
ನಿಮಗೆಲ್ಲ ಬೇಕಾದಲ್ಲ ಅವಶ್ಯಕತೆ ಇದೆಯಾ ನಮಗೆಲ್ಲ? ಅವಶ್ಯಕತೆ ಅಂತ ಇಲ್ಲ, ಆದರೆ ನಮ್ಮ ಕಲ್ಚರನ್ನು ಸ್ವಲ್ಪ ಜಾಸ್ತಿಯಾಗಿ ನಾವು ಅದನ್ನ ರೂಢಿ ಮಾಡ್ಕೊಂಡಿರೋದಲ್ಲ. ರೂಢಿ ಮಾಡ್ಕೊಂಡು. ಹೌದು. ಆ ರೂಢಿ ಮಾಡೋದಕ್ಕೊಂಡಿರೋದನ್ನ ಕಡಿವಾಣ ಹಾಕೋದಾದ್ರೆ ಹೇಗೆ ನಿಮ್ಮ ಯೋಚನೆಯಲ್ಲಿ? ತಡಿಯೋಣ ಹಾಕೋದು ಬೇಡ ಅಂತ ಹೇಳೋದು ನಾನು. ಯಾಕೆ? ಅದಕ್ಕೆ ಅದಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಎಷ್ಟೊಂದು ಜನ ಸಾಯ್ತಾ ಇದಾರಲ್ಲಪ್ಪ. ಅದಕ್ಕೆ ಹೇಳೋದು ಬ್ಯಾಲೆನ್ಸಲ್ಲಿ ಇರಬೇಕು ಅಂತ. ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿ. ಏನು ಹೇಳ್ತೀರಾ ಕೃಷ್ಣ ಬೈರೇಗೌಡ ಸರ್ಗೆ? ಕೆಲಸ ಮಾಡ್ತಾ ಇದಾರಲ್ಲ, ದೊಡ್ಡ ಮಟ್ಟದ ತೆರವು ಮಾಡ್ತಾ ಇದಾರಲ್ಲ, ಇದಕ್ಕೆ ಏನು ಹೇಳ್ತೀರಾ? ಇದು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅದು ಬ್ಯಾಲೆನ್ಸಲ್ಲಿ ಆಗಬೇಕು. ನಡೆಯೋರ್ಗೂ ಜಾಗ ಇರಬೇಕು ಮತ್ತು ಫುಟ್ಪಾತ್ ಫಿಕ್ಸಿಂಗು ಆಗಬೇಕು. ಕೆಲವು ಕಡೆ ಫುಟ್ಪಾತ್ ಸರಿಯಾಗಿಲ್ಲ, ತುಂಬ ಗಲೀಜಾಗಿದೆ. ಸೊ ಅದು ಒಂದು ಸ್ಟೆಪ್ ತಗೋಬೇಕು.